ರಾಷ್ಟ್ರೀಯ ವಾರ್ತೆಯ ಟಾಪ್ ಸ್ಟೋರಿಯಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ವಿಧಾನಸೌಧದಲ್ಲಿ 26 ಲಕ್ಷ ರೂಪಾಯಿ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಚಿವ ಪುಟ್ಟರಂಗ ಶೆಟ್ಟಿಗೆ ಸಿದ್ದರಾಮಯ್ಯ ಅವರು ಬುಲಾವ್ ಕೊಟ್ಟಿದ್ದಾರೆ. ಕಾವೇರಿ ನಿವಾಸದಲ್ಲಿ ಕಾದು ಕುಳಿತಿದ್ದಾರೆ ಸದ್ಯಕ್ಕೆ ಪುಟ್ಟರಂಗ ಶೆಟ್ಟಿ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆ ಬಿಜೆಪಿಯವರು ಇದನ್ನೇ ಅಸ್ತ್ರವನ್ನ ಮಾಡಿಕೊಂಡು ರಾಜೀನಾಮೆಗೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಸದ್ಯಕ್ಕೆ ಸಚಿವ ಪುಟ್ಟರಂಗ ಶೆಟ್ಟಿ ಅವರಿಗೆ ಬುಲಾವ್ ಕೊಟ್ಟಿದ್ದಾರೆ. ರಾಜೀನಾಮೆಗೆ ಬಿಜೆಪಿ ಒತ್ತಡ ಹಿನ್ನೆಲೆಯಲ್ಲಿ ಕಾವೇರಿ ನಿವಾಸಕ್ಕೆ ಬನ್ನಿ ಅಂತ ಸಿದ್ದರಾಮಯ್ಯ ಬುಲಾವ್ ಕೊಟ್ಟಿದ್ದಾರೆ. ಹಾಗಾಗಿ ಪುಟ್ಟರಂಗ ಶೆಟ್ಟಿ ಅವರು ಸದ್ಯಕ್ಕೆ ಕಾವೇರಿ ನಿವಾಸದಲ್ಲಿ ಕಾದು ಕುಳಿತಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡೋದಕ್ಕೆ ಅನ್ನೋ ಮಾಹಿತಿ ಸಿಕ್ಕಿದೆ. ಆಲ್ರೆಡಿ ಈಗ ಆರೋಪಿ ಕೂಡ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾನೆ ಸಚಿವರ ಕಡೆಗೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಹಾಗಾಗಿ ಈಗ ಏನ್ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಅವರು ಬರ್ತಾರೆ ಅನ್ನೋದು ಕೂಡ ಸಹಜವಾಗಿ ಒಂದು ರೀತಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಏನೋ ವಿಧಾನಸೌಧದಲ್ಲಿ ಸಿಕ್ಕ ಕಂತೆ ಹಣದ ತನಿಖೆ ಚುರುಕನ್ನ ಪಡ್ಕೊಂಡಿದೆ. ವಿಧಾನಸೌಧ ಪೊಲೀಸರಿಂದ ಹಣ ತಂದಿದ್ದ ಮೋಹನ್ ತೀವ್ರ ವಿಚಾರಣೆ ನಡೆದಿದ್ದು ಹಣದ ಮೂಲ ಯಾವುದು, ಎಲ್ಲಿಗೆ ಹೋಗ್ತಾ ಇತ್ತು ಅನ್ನೋದರ ಬಗ್ಗೆ ಪೊಲೀಸರು ಮೋಹನ್ ಜನ್ಮವನ್ನ ಜಾಲಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಸಿಕ್ಕ ಹಣದ ಬೆನ್ನು ಬಿದ್ದ ಖಾಕಿ ಮೋಹನ್ ಮಾಹಿತಿಯಿಂದ ಸಚಿವರಿಗೆ ಸಂಕಷ್ಟ. ವಿಧಾನಸೌಧದ ಸಚಿವರ ಕಚೇರಿ ಸಿಬ್ಬಂದಿ ಬಳಿ ಪತ್ತೆಯಾದ 26 ಲಕ್ಷ ರೂಪಾಯಿಯ ಮೂಲಕ್ಕೆ ಖಾಕಿ ಪಡೆ ಕೈ ಹಾಕಿದ್ದಾರೆ. ಟೈಟ್ ಸೆಕ್ಯೂರಿಟಿ ನಡುವೆಯೂ ಶಕ್ತಿ ಸೌಧಕ್ಕೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣ ಎಲ್ಲಿಂದ ಬಂತು ಅಂತ ಪೊಲೀಸರು ತಲೆಕೆಡಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ. ಹಣದ ಬ್ಯಾಗ್ನೊಂದಿಗೆ ವಿಧಾನಸೌಧಕ್ಕೆ ಬಂದಿದ್ದ ಮೋಹನ್ಗೆ ಎಂದು ಕೂಡ ಪೊಲೀಸರು ಡ್ರಿಲ್ ಮಾಡಿದ್ರು. ಖಾಕಿಯ ಲೆಫ್ಟ್ ರೈಟ್ಗೆ ಮೋಹನ್ ಹಲವರ ಹೆಸರುಗಳನ್ನ ಬಾಯ್ಬಿಟ್ಟಿದ್ದು ತನಿಖೆಗೆ ಹೊಸ ಆಯಾಮ ಸಿಕ್ಕಿದೆ. ಬೆಳಗ್ಗೆ 11 ಗಂಟೆಗೆ ಎಂಎಸ್ ಬಿಲ್ಡಿಂಗ್ನಲ್ಲಿರುವಂತಹ ಪೊಲೀಸ್ ಠಾಣೆಗೆ ಹಾಜರಾದ ಮೋಹನ್ 1 ಗಂಟೆ ಪೊಲೀಸರ ವಿಚಾರಣೆಯನ್ನ ಎದುರಿಸಿದ್ದ. ಆ ಬಳಿಕ ಪೊಲೀಸರು ಸ್ಥಳ ಮಹಜರು ಮಾಡೋಕೆ ಮೋಹನ್ನನ್ನ ವಿಧಾನಸೌಧದಲ್ಲಿರುವಂತಹ ಸಚಿವ ಪುಟ್ಟರಂಗ ಶೆಟ್ಟಿಯವರ ಕಚೇರಿ, ಅವರ ಆಪ್ತ ಕಾರ್ಯದರ್ಶಿಯವರ ಕಚೇರಿ ಹಾಗೂ ಕಾರ್ಮಿಕ ಸಚಿವ ವೆಂಕಟರಮಣಪ್ಪ ಕಚೇರಿಗೆ ಕರೆದೊಯ್ದು ಮಹಜರನ್ನ ಮಾಡಿದ್ರು. ಮಹಜರು ಪ್ರಕ್ರಿಯೆ ಬಳಿಕ ಪುನಃ ಠಾಣೆಗೆ ಕರೆತಂದು ಮೋಹನ್ನನ್ನ ವಿಚಾರಣೆ ಮಾಡಿದ್ರು. ಸಚಿವ ಪುಟ್ಟರಂಗ ಶೆಟ್ಟಿ ಕಚೇರಿಗೆ ನೋಟಿಸ್. ಕಾರ್ಮಿಕ ಇಲಾಖೆಗೆ ತಟ್ಟಿದ ನೋಟ್ ಬಿಸಿ. ತನಿಖೆ ತೀವ್ರಗೊಳಿಸಿರುವಂತಹ ಪೊಲೀಸರು ಸಚಿವ ಪುಟ್ಟರಂಗ ಶೆಟ್ಟಿ ಕಚೇರಿ ಹಾಗೂ ಕಾರ್ಮಿಕ ಸಚಿವ ವೆಂಕಟರಮಣಪ್ಪ ಕಚೇರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈ ಇಬ್ಬರು ಸಚಿವರ ಆಪ್ತರ ಜೊತೆ ಮೋಹನ್ ನಿರಂತರ ಸಂಪರ್ಕವನ್ನ ಹೊಂದಿದ್ದ ಮಾಹಿತಿ ಸಿಕ್ಕಿದ್ರಿಂದ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರುವಂತೆ ಸೂಚಿಸಿದ್ದಾರೆ. ಅಲ್ಲದೆ ಈ ಕೇಸ್ ಭ್ರಷ್ಟಾಚಾರ ಆರೋಪವಾಗಿರೋದ್ರಿಂದ ಪ್ರಕರಣವನ್ನ ಎಸಿಬಿಗೆ ವರ್ಗಾಯಿಸಲು ವಿಧಾನಸೌಧ ಪೊಲೀಸರು ಮುಂದಾಗಿದ್ದಾರೆ. ಸದ್ಯ ವಿಧಾನಸೌಧ ಪೊಲೀಸರು ಸಿಆರ್ಪಿಸಿ ಅಡಿಯಲ್ಲಿ ಕೇಸ್ ದಾಖಲಿಸಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸರ ಮುಂದೆ ಡೀಲಿಂಗ್ ಹಣದ ಬಗ್ಗೆ ಎಂಚಿಂಚು ಮಾಹಿತಿಯನ್ನ ನೀಡಿರುವಂತಹ ಮೋಹನ್ ಹೇಳಿಕೆ 2 ಸಚಿವಾಲಯದ ಕಚೇರಿ ಸಿಬ್ಬಂದಿ ಹೆಗಲೇರಿದೆ. ಮುಂದೆ ಇದು ಇನ್ಯಾರ ಹೆಗಲೇರುತ್ತೋ? ಗಂಗಾಧರ್ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನು ವಿಧಾನಸೌಧದಲ್ಲಿ ಲಕ್ಷ ಹಣ ಸಿಕ್ಕಿರೋ ಬಗ್ಗೆ ಸ್ವತಃ ಸಚಿವ ಪುಟ್ಟರಂಗ ಶೆಟ್ಟಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಿಎಂ ಸೇರಿದಂತೆ ಘಟಾನುಘಟಿ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೋಸ್ತಿಗಳು ಪ್ಯಾಚ್ ಅಪ್ ಸ್ಟೇಟ್ಮೆಂಟ್ ಕೊಟ್ರೆ ಬಿಜೆಪಿಯವರು ರಾಂಗ್ ಆಗಿದ್ದಾರೆ. ಅವ್ನು ನಾನು ನೋಡೇ ಇಲ್ಲ, ಇದು ಹೇಳ್ಬೇಕು ಅಂತಂದ್ರೆ ಅವ್ನ ಮುಖನೇ ನೋಡಿಲ್ಲ, ನನ್ನ ಎದುರು ಬಂದು ನಿಂತೂ ಇಲ್ಲ. ಹಾಗಾಗಿ ಈ ವಿಷಯ ನನಗೆ ಗೊತ್ತಿಲ್ಲ. ಹಾಗಾಗಿ ಎಂಕ್ವೈರಿ ಆಗಲಿ, ಬೇಕಾದ್ರೆ ಯಾವ ಎಂಕ್ವೈರಿ ಯಾರು ಆಗಲಿ, ತಪ್ಪಿದ್ರೆ ಬೇಕಾದ್ರೆ ಯಾವ ಶಿಕ್ಷೆನಾರು ಆಗಲಿ. ನಾನಂತೂ ಯಾವುದೇ ಒಂದು ತನಿಖೆಗೆ ಸಂಬಂಧಪಟ್ಟಾಗೆ ಯಾರ ಮೇಲೂ ಇವತ್ತು ಅನುಕೂಲಗಳು ಮಾಡಿ ಅಂತಕ್ಕಂಥದ್ದಕ್ಕೆ ರಾಜಿ ಮಾಡಿಕೊಂಡು ನಾನು ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ನಾನು ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥವನ್ನಲ್ಲ. ಸ್ಪಷ್ಟವಾದಂಥ ಒಂದು ಪಾರದರ್ಶಕವಾದಂಥ ತನಿಖೆ ಹೊರಗಡೆ ಬಂದ ನಂತರ ಏನು ತೀರ್ಮಾನ ಮಾಡಬೇಕು ಮಾಡೋಣ. ಹಿಂದೊಂದು ಸರಿ 2 ವರ್ಷದಲ್ಲಿ ಕಡೆ 2 ಕೋಟಿ ಸೊ ಇವೆಲ್ಲ ನಡೀತಾ ಇದೆ. ಈ ದೇಶದ ವಿಷಯ ನಾನು ಚರ್ಚೆ ಮಾಡಿದ್ರೆ ಇದ್ರ ಬಗ್ಗೆ ಡೈವರ್ಟ್ ಮಾಡೋದು ಬೇಡ. ಗುತ್ತಿಗೆದಾರರು ಮತ್ತೊಬ್ಬರವರು ಎಂತೂ ವಸೂಲಿ ಮಾಡಿದ್ದಾರೆ ಅಂತ ಆಯ್ತಲ್ಲ, FIR ಹಾಕಿ ತನಿಖೆ ಮಾಡಿ ಸತ್ಯ ಸಂಗತಿ ಈಚೆಗೆ ಬಂದಿದೆ. ಇದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಸರ್ಕಾರ ಮಾಡಿದ್ರೆ ಜನ ಅಂತೂ ಕ್ಷಮಿಸೋದಿಲ್ಲ. ಅವನ ಹತ್ರ ಹೆಂಗ್ ಗೊತ್ತು ದುಡ್ಡು ಏನು ಅನ್ನೋದು ತನಿಖೆ ಆಗ್ಬೇಕು. ಆಮೇಲೆ ಅವನು ಅವ್ರ ಹತ್ರ ಕೆಲಸದಲ್ಲಿ ಇದ್ದಾನೆ ಎಲ್ಲೋ ಗೊತ್ತಿಲ್ಲ ನನಗೆ. ಕೆಲಸದಲ್ಲಿದ್ರೆ ಇಮಿಡಿಯೇಟ್ ಆಗಿ ಅವ್ನು ಡಿಸ್ಮಿಸ್ ಮಾಡ್ಬೇಕು, ಅಲ್ಲಿಂದ ಅವನ ಮೇಲೆ ತನಿಖೆ ಆಗ್ಬೇಕು. ಸಚಿವರ ಕೊಠಡಿಯಲ್ಲಿ ಇದು ಹಣ ಇವತ್ತು ಸಾಗಾಣಿಕೆ ಆಗ್ತದೆ ಅಂತಂದ್ರೆ ಈ ಭ್ರಷ್ಟಾಚಾರದಲ್ಲಿ
ಇವತ್ತು ಸಚಿವರು ಇದ್ದದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅದಕ್ಕೆ ನಾವು ಒಂದೇ ಒಂದು ಹೇಳುವಂಥದ್ದು, ತಕ್ಷಣ ಪುಟ್ಟರಂಗ ಶೆಟ್ಟಿ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಆದರೆ ಮಿನಿಸ್ಟ್ರಿಗೆ ಏನು ಸಂಬಂಧ? ಇವತ್ತು ನನ್ನ ಯಾವುದೋ ಒಬ್ಬ ಸಿಬ್ಬಂದಿ PAಗಳು ಇರ್ತಾರೆ, ಯಾರೋ ಇರ್ತಾರೆ, ಡ್ರೈವರು ಏನೋ ಇಟ್ಕೊಂಡಿರ್ತಾರೆ. ಅದಕ್ಕೆ ಮಿನಿಸ್ಟ್ರಿಗೆ ಅದಕ್ಕೂ ಏನು ಸಂಬಂಧ? ಅದಾಗಿನೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಯಾರ ಮೇಲೆ ಆರೋಪ ಮಾಡೋದು ಸರಿಯಲ್ಲ, ಆದರೆ ಅದ್ರ ಬಗ್ಗೆ ಖಂಡಿತವಾಗಿಯೂ ಪೊಲೀಸರು ತನಿಖೆ ಮಾಡ್ತಾರೆ ಅಂತ ವಿಶ್ವಾಸ ಇದೆ. KPCC ಆಫೀಸಲ್ಲಿ ಎಷ್ಟೋ ಜನ ಸಿಬ್ಬಂದಿ ವರ್ಗದವರಿದ್ದಾರೆ. ಯಾರ ಹತ್ರ ಒಂದು ದುಡ್ಡು ಸಿಕ್ಕದೆ ಇಟ್ಕೊಳ್ಳೋಣ, ಅದೇನು ನಾನು ಜವಾಬ್ದಾರಿ ಆಗ್ತೀನಿ. ಜನವರಿ 3ರಂದು ಬೆಳ್ಳಂಬೆಳಗ್ಗೆಯೇ ಸ್ಯಾಂಡಲ್ವುಡ್ಗೆ IT ಶಾಕ್ ಕೊಟ್ಟಿತ್ತು. ಸೂಪರ್ ಸ್ಟಾರ್ ನಟರು ಹಾಗೂ ಕೋಟಿ ನಿರ್ಮಾಪಕರ ಮನೆ ಮೇಲೆ ದಾಳಿ ಮಾಡಿತ್ತು. 3 ದಿನಗಳ ಕಾಲ ಸ್ತಬ್ಧವಾಗಿದ್ದ ಕನ್ನಡ ಚಿತ್ರರಂಗ ಮತ್ತೆ ಚಿಗುರಿದೆ. ಆದರೆ ರಾಕ್ ಲೈನ್ ವೆಂಕಟೇಶ್ಗೆ ಮಾತ್ರ IT ದೊಡ್ಡ ಶಾಕ್ ಕೊಟ್ಟಿದೆ. 3 ದಿನಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ IT ದಾಳಿಯದ್ದೇ ಮಾತಾಗಿತ್ತು. ಕೋಟಿ ನಿರ್ಮಾಪಕರ ಮನೆ ದಾಳಿಯ ಬಗ್ಗೆನೇ ಇಡೀ ಕರುನಾಡು ಕಣ್ಣು ನೆಟ್ಟಿತ್ತು. ಯಾರ್ಯಾರ ಮನೆಯಲ್ಲಿ ಏನು ಸಿಕ್ಕಿರಬಹುದು, ಯಾರ್ಯಾರು ಯಾವ ರೀತಿಯಲ್ಲಿ ತೆರಿಗೆ ವಂಚಿಸಿದ್ದಾರೆ ಎಂಬ ಕಾತರ ಜನರಲ್ಲಿತ್ತು. 3 ದಿನಗಳ ಮ್ಯಾರಥಾನ್ ಕಾರ್ಯಾಚರಣೆ ನಂತರ IT ದಾಳಿ ಇವತ್ತು ಮುಗಿದಿದೆ. ಆದರೆ ತನಿಖೆ ಕರೆದಾಗೆಲ್ಲ ವಿಚಾರಣೆಗೆ ಬರಬೇಕು ಅಂತ IT ಅಧಿಕಾರಿಗಳು ನಟರಿಗೆ ಸೂಚಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಮನೆಯಲ್ಲಿ IT ಅಧಿಕಾರಿಗಳು ಪರಿಶೀಲನೆಯನ್ನು ಅಂತ್ಯಗೊಳಿಸಿ ಕೆಲವು ದಾಖಲೆಗಳನ್ನು ತಗೊಂಡು ಹೋದ್ರು. ಆ ನಂತರ IT ದಾಳಿ ಬಗ್ಗೆ ಪುನೀತ್ ರಾಜ್ಕುಮಾರ್ ಪ್ರತಿಕ್ರಿಯಿಸಿದ್ದು ಹೀಗೆ. ಇಲ್ಲ, ಡೆಫಿನೆಟ್ಲಿ IT ರೈಡ್ ಆಗಿದೆ. ಅಂದರೆ ಆಸ್ ಎ ಸಿಟಿಸನ್, ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್, ಆಫ್ಕೋರ್ಸ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಏನು ಬಂದು ರೈಡ್ ಮಾಡ್ತಾರೆ ಅದಕ್ಕೆ ನಾವು ಸಹಕರಿಸಿದ್ದೀವಿ, ಅವರು ಸಹಕರಿಸಿದ್ದಾರೆ. ಒಂದು ರೈಡ್ ಆಗಿದೆ ಈಗ. ಆ್ಯಂಡ್ ಇದ್ರದ್ದು ಒಂದು ಪ್ರೊಸೀಜರ್ ಒಂದು ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗುತ್ತೆ. ಅಂದರೆ ಒಂದು ಹಲವಾರು ಕಾಲ ನಾವು ಟೋಟಲಾಗಿ ಕ್ಲಾರಿಫೈ ಮಾಡೋವರೆಗೂ. ಬಟ್ ಏನು ತೊಂದರೆ ಆಗಲಿಲ್ಲ, ಅವರು ನಮಗೇನು ತೊಂದರೆ ಮಾಡಲಿಲ್ಲ, ನಾವು ಕೂಡ ಅವ್ರಿಗೇನು ತೊಂದರೆ ಮಾಡಲಿಲ್ಲ. ಆಗ ಒಂದು ರೈಡ್ ಆಗಿದೆ. ಸೊ ಅದರ ಪ್ರಕಾರಕ್ಕೆ ಒಬ್ಬ ಸಿಟಿಸನ್ ಆಗಿ ಎಲ್ಲರೂ ಅದನ್ನು ನಿಭಾಯಿಸಬೇಕು, ಸೊ ಇನ್ಕ್ಲೂಡಿಂಗ್ ಮೀ. ನಾಗವಾರದ ಶಿವರಾಜ್ ಕುಮಾರ್ ನಿವಾಸದಲ್ಲಿ ಸಹ IT ಕಾರ್ಯಾಚರಣೆ ನಿನ್ನೆಯೇ ಮುಗಿದಿತ್ತು. IT ದಾಳಿಯ ನಂತರ ಮಾಧ್ಯಮದವರ ಮುಂದೆ ಬಂದ ಶಿವರಾಜ್ ಕುಮಾರ್, ನನಗೆ ಇದು ಹೊಸ ಅನುಭವ, ಹಾಗಂತ ನಾನೇನು ಶಾಕ್ನಲ್ಲಿರಲಿಲ್ಲ, ಮಾಮೂಲಿಯಾಗಿ ಎದುರಿಸಿದೆ. IT ದಾಳಿ ಅನ್ನೋದು ಪಾರ್ಟ್ ಆಫ್ ಲೈಫ್ ಅಂದ್ರು. ರೈಟ್ ಅನ್ನೋದು ಎಲ್ಲರೂ ಒಂದು ಇದರಲ್ಲೂ ಐ ಥಿಂಕ್ ಇಟ್ ಹ್ಯಾಪನ್ಸ್ ಇನ್ ಎವ್ರಿಬಡೀಸ್ ಲೈಫ್. ಅದೇನು ಮಾಡೋಕ್ಕಾಗಲ್ಲ. ಇಟ್ಸ್ ಅ ಪಾರ್ಟ್ ಆಫ್ ದೇರ್ ಜಾಬ್ ಆ್ಯಂಡ್ ಇಟ್ಸ್ ಪಾರ್ಟ್ ಆಫ್ ಅವರ್ ಜಾಬ್ ಟು ಸೇ ವಾಟ್ ವಿ ಹ್ಯಾವ್ ಗಾಟ್, ಹೌ ವಿ ಹ್ಯಾವ್ ಗಾಟ್ ಅನ್ನೋದು ಅವ್ರದ್ದು ಒಂದು ಕರ್ತವ್ಯ ಇರ್ತದೆ. ಏನೇ ಇದ್ರೂ ಫೇಸ್ ಮಾಡಬೇಕು. ಮನುಷ್ಯ ಇದ್ಮೇಲೆ ಮನುಷ್ಯ ತಪ್ಪು ಮಾಡ್ತಾನೆ, ಸರಿನೂ ಮಾಡ್ತಾನೆ. ತಪ್ಪು ಮಾಡಿದ್ರೆ ಸರಿ ಮಾಡ್ಕೋಬೇಕು. ಅಫ್ಕೋರ್ಸ್ ಎನ್ಕ್ವೈರೀಸ್ ಅಂತ ಕರೀತಾ ಇರ್ತಾರೆ, ಹೋಗ್ತಾ ಇರಬೇಕು. ರಾಕಿಂಗ್ ಸ್ಟಾರ್ ಯಶ್ ಮನೆಯಲ್ಲಿ ಇಂದು ಮಧ್ಯಾಹ್ನದವರೆಗೂ IT ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಸತತ 55 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ ನಂತರ IT ವಿಭಾಗದ ಜಂಟಿ ಆಯುಕ್ತರ ಸಮ್ಮುಖದಲ್ಲಿ ಮಹಜರು ನಡೆಸಿ ಕಾರ್ಯಾಚರಣೆಯನ್ನ ಅಂತ್ಯಗೊಳಿಸಿದ್ರು. ಆಮೇಲೆ ಮಾತನಾಡಿದ ಯಶ್, ಅಷ್ಟು ಸಿಕ್ತು ಇಷ್ಟು ಸಿಕ್ತು ಅನ್ನೋದೆಲ್ಲ ಊಹಾಪೋಹ ಅಂತ ಕೂಲ್ ಆಗಿ ರಿಯಾಕ್ಟ್ ಮಾಡಿದ್ರು. ಆಮೇಲೆ ಪತ್ನಿ ಮಗಳನ್ನ ಬಿಟ್ಟಿರಬೇಕಾಯ್ತಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಆಪರ್ಚುನಿಟಿ ಕಾತ್ಕೊಂಡು ಏನೇನೋ ಬದನೆಕಾಯಿಗಳು ಅಷ್ಟು ಸಿಕ್ಬಿಡ್ತಂತೆ, ಇಷ್ಟು ಸಿಕ್ಬಿಡ್ತಂತೆ, ಗೌರ್ಮೆಂಟ್ ಅಫಿಷಿಯಲ್ಸ್ ನಿಮ್ಗೆ ಏನಾದ್ರು ಹೇಳಿದಾಗ ಅದನ್ನ ಹೇಳಬೇಕು. ಇಲ್ಲ ಅಂದಲ್ಲ ಬುಲ್ಶಿಟ್ಗಳು ಮಾತಾಡಬಾರ್ದು. ಇಲ್ಲ, ಅದೇ ನನಗೆ ತುಂಬ ಇದಾಗಿದ್ದು ಅಂದರೆ ನನ್ನ ಮಗು, ನನ್ನ ಹೆಂಡತಿ ಅವ್ರು ಬೇರೆ ಕಡೆ ಇದ್ರು. ಸೊ ಅಲ್ಲಿ ಏನಾಗ್ತಿದೆ ಗೊತ್ತಿಲ್ಲ. ಅದೇ ನಮಗೆ ತುಂಬ ಬೇಜಾರಾಗಿದೆ ವಿಷಯ. ಕಿಚ್ಚ ಸುದೀಪ್ ಮನೆಯಲ್ಲೂ ಸಹ IT ಅಧಿಕಾರಿಗಳ ಪರಿಶೀಲನೆ ಅಂತ್ಯವಾಗಿದೆ. ಹಾಗೆ KGF ನಿರ್ಮಾಪಕ ವಿಜಯ್ ಮನೆಯಲ್ಲಿಯೂ ಕಾರ್ಯಾಚರಣೆ ಕೊನೆಗೊಂಡಿದೆ. ನಂದು ಫಸ್ಟ್ ಡೇನೇ ಎಲ್ಲ ಕಂಪ್ಲೀಟ್ ಮುಗಿದಿತ್ತು. ಬಟ್ ನನ್ನ ಸರೌಂಡಿಂಗ್ಸು, ನನ್ನ ಆಫೀಸು ಮತ್ತು ಬೇರೆಯವ್ರದ್ದೆಲ್ಲ ನಡೀತಾ ಇರೋದ್ರಿಂದ ಒಂದು 2 ಡೇಸ್ ಹೇಳಿದ್ರು ಅವರು. ಒಂದು 2 ಡೇಸ್ ಆಗುತ್ತೆ. ಬಟ್ ಈ ಪ್ರತಿಯೊಬ್ಬರದ್ದು ಮುಗಿದ ಮೇಲೇ ಕಂಪ್ಲೀಟಾಗಿ ಒನ್ ಡೇ ಟೈಮ್ಗೆ ಎಲ್ಲರದು ಮುಗಿಯುತ್ತದೆ. ಹಾಗಾಗಿ ಒಂದು ಸ್ವಲ್ಪ ಕೋಆಪರೇಟ್ ಮಾಡಬೇಕು ಅಂತಲೂ ನಾವು ಅದಕ್ಕೆ ಕೋಆಪರೇಟ್ ಮಾಡಿದ್ವಿ. ನನಗೂ ಇದು ಹೊಸ ಅನುಭವ. ಫಸ್ಟ್ ಟೈಮ್ ನಮಗೂ ಇದು ಆಗ್ತಾ ಇರೋದು, ಫಸ್ಟ್ ಟೈಮ್ ಆಗ್ತಾ ಇದೆ. ವಿತರಕ ಜಯಣ್ಣ ಮನೆಯಲ್ಲಿ ಪರಿಶೀಲನೆ ಬಹುತೇಕ ಮುಗಿದಿದೆ. ಆದರೆ ರಾಕ್ಲೈನ್ ವೆಂಕಟೇಶ್ಗೆ ಮಾತ್ರ ಇನ್ನೂ IT ಬಿಸಿ ಕಡಿಮೆ ಆಗಿಲ್ಲ. ಹೀಗಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವ ನಟ ಸಾರ್ವಭೌಮ ಆಡಿಯೋ ಲಾಂಚ್ ಕಾರ್ಯಕ್ರಮಕ್ಕೆ ರಾಕ್ಲೈನ್ ಹೋಗಿಲ್ಲ. ಪುನೀತ್ ಕಾರ್ಯಕ್ರಮಕ್ಕೆ ತೆರಳಿದ್ದು ಕಾರ್ಯಕ್ರಮ ನಡೆಯುತ್ತಿದೆ. ಒಟ್ನಲ್ಲಿ ಕನ್ನಡ ಚಿತ್ರರಂಗವನ್ನೇ ಬೆಚ್ಚಿ ಬೀಳಿಸಿದ್ದ ಆದಾಯ ತೆರಿಗೆ ಅಧಿಕಾರಿಗಳ ದಾಳಿ ಆಲ್ಮೋಸ್ಟ್ ಎಂಡ್ ಆಗಿದೆ. ಆದ್ರೆ ಯಾರ್ಯಾರ ಮನೆಯಲ್ಲಿ ಎಷ್ಟೆಷ್ಟು ಸಿಕ್ತು, ಏನೇನ್ ಸಿಕ್ತು, ಸ್ಟಾರ್ ನಟರು ನಿರ್ಮಾಪಕರು ತೆರಿಗೆ ವಂಚಿಸಿದ್ದಾರಾ, ಈ ಬಗ್ಗೆ IT ಇಲಾಖೆ ಅಧಿಕೃತವಾಗಿ ಹೇಳಿಕೆ ನೀಡಿಲ್ಲ. ಆದಷ್ಟು ಬೇಗ IT ಅಧಿಕಾರಿಗಳು ಮಾಹಿತಿ ಕೊಟ್ಟರು ಕೊಡಬಹುದು. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18 ಕನ್ನಡ.
ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಮತ್ತೊಮ್ಮೆ ಸಾವಿನ ಡಂಗುರವನ್ನ ಬಾರಿಸ್ತಾ ಇದೆ. 60 ವರ್ಷಗಳ ಹಿಂದೆ ಶಿವಮೊಗ್ಗದ ಕ್ಯಾಸನೂರಿನಲ್ಲಿ ವಕ್ಕರಿಸಿದ್ದ ಮಹಾಮಾರಿ ಮಂಗನ ಕಾಯಿಲೆ ಮತ್ತೊಮ್ಮೆ ಮಲೆನಾಡಿಗೆ ಎಂಟ್ರಿ ಕೊಟ್ಟಿದೆ. ವಾರದ ಒಳಗೆ 6 ಜನರನ್ನ ಬಲಿ ಪಡೆದು ಅಟ್ಟಹಾಸ ಮಾಡ್ತಾ ಇದೆ. ಮಂಗನ ಕಾಯಿಲೆಗೆ ಸಾಗರದ ಕಾಡಂಚಿನಲ್ಲಿರೋ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಆದರೆ ಸರ್ಕಾರ ಮಾತ್ರ ಅಲರ್ಟ್ ಆದಂತೆ ಕಾಣ್ತಾ ಇಲ್ಲ. ಮಲೆನಾಡಿನಲ್ಲಿ ಮಹಾಮಾರಿ ಮಂಗನ ಕಾಯಿಲೆಗೆ 6 ಬಲಿ. ಕಾಡಂಚಿನ ಊರಲ್ಲಿ ಭೀತಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅರಳಗೋಡು ಗ್ರಾಮದಲ್ಲಿ ಡೆಡ್ಲಿ ಮಂಗನ ಕಾಯಿಲೆ ಒಕ್ಕರಿಸಿಕೊಂಡಿದೆ. ವಾರದೊಳಗೆ ಈ ಗ್ರಾಮದಲ್ಲಿ 6 ಜನ ಸಾವನ್ನಪ್ಪಿದ್ದು ಅದರಲ್ಲಿ 4 ಮಂಗನ ಕಾಯಿಲೆಗೆ ಬಲಿಯಾಗಿರೋದು ದೃಢಪಟ್ಟಿದೆ. ಅಲ್ಲದೆ ಗ್ರಾಮದ 15 ಜನರಿಗೆ ಸೋಂಕು ತಗುಲಿದೆ. ಅದರಲ್ಲಿ 9 ಜನ ಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನು ಶಿವಮೊಗ್ಗದ ಮೆಗಾನ್ ಮತ್ತು ಮಣಿಪಾಲ್ ಆಸ್ಪತ್ರೆಯಲ್ಲಿ ತಲಾ 3 ಸೋಂಕಿತರು ದಾಖಲಾಗಿದ್ದಾರೆ. ನಾಲ್ಕು ಕೇಸ್ ಕನ್ಫರ್ಮ್ಡ್. ಇಲ್ಲಿ 2 ಕೇಸು, 1 ಕೇಸ್ ಅವೇ ಬ್ಲಡ್ ರಿಪೋರ್ಟ್ ವೇಟ್ ಮಾಡ್ತಾ ಇದೀವಿ ಸರ್. ಒಂದು ಸಾಗರದಲ್ಲಿ 6 ಪೇಷಂಟ್ ಟ್ರೀಟ್ಮೆಂಟ್ ಇದ್ದಾರೆ, ಮೆಗನ್ನಲ್ಲಿ 3 ಜನ ಇದ್ದಾರೆ, ಮಣಿಪಾಲದಲ್ಲಿ 3 ಜನ ಇದ್ದಾರೆ. ಎಲ್ಲ ಮೈನರ್ ಆರಾಮಾಗಿ ಟ್ರೀಟ್ಮೆಂಟ್ ನಡೀತಾ ಇದೆ. ಡೈಲಿ ಫೀವರ್ ಕೇಸ್ ಬರ್ತಾ ಇದೆ, ಮೈನರ್ ಟ್ರೀಟ್ಮೆಂಟ್ ಮಾಡ್ತಾರೆ. ಬ್ಲಡ್ ಸ್ಯಾಂಪಲ್ ನಮ್ಗೆ ಕಳಿಸ್ತಾ ಇದ್ದಾರೆ, ನಾವು ಚೆಕ್ ಮಾಡಿಸ್ತಾ ಇದೀವಿ. ಮಂಗನ ಕಾಯಿಲೆಗೆ ತುತ್ತಾಗಿದ್ದ ಅರಳಗೋಡು ಗ್ರಾಮದ ಕಂಚಿಕೈ ನಿವಾಸಿ ರಾಮವ್ವ ಅನ್ನೋರು ಇವತ್ತು ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಇದೇ ಗ್ರಾಮದ ವಿದ್ಯಾರ್ಥಿನಿ ಶ್ವೇತಾ ಜೈನ್ ಅನ್ನೋಳು ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು, ಈಕೆ ಕೂಡ ಮಂಗನ ಕಾಯಿಲೆಗೆ ಬಲಿಯಾಗಿರೋ ಶಂಕೆ ಇದೆ. ಮಾಜಿ ಸಿಎಂ ಯಡಿಯೂರಪ್ಪ ಆಸ್ಪತ್ರೆಗೆ ಭೇಟಿ ಕೊಟ್ಟು ಮೃತ ವಿದ್ಯಾರ್ಥಿಯ ಅಂತಿಮ ದರ್ಶನ ಪಡೆದರು. ಈ ಮಹಾಮಾರಿ ಮಂಗನ ಕಾಯಿಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ನಿದ್ದೆಗೆಡಿಸಿದೆ. ಅಧಿಕಾರಿಗಳು ಎಚ್ಚೆತ್ತಿದ್ದು ಕಾಡಂಚಿನ ಗ್ರಾಮಸ್ಥರ ರಕ್ತದ ಮಾದರಿಯನ್ನ ಪುಣೆಯ ಲ್ಯಾಬ್ಗೆ ಪರೀಕ್ಷೆಗಾಗಿ ಕಳುಹಿಸಿದ್ದಾರೆ. ಗ್ರಾಮಸ್ಥರಿಗೆ ಆರೋಗ್ಯ ಇಲಾಖೆ ಚುಚ್ಚುಮದ್ದು ನೀಡುತ್ತಾ ಇದ್ದಾರೆ. ಸತ್ತ ಮಂಗನ ಶವದ ಸುತ್ತಮುತ್ತ ಔಷಧಿ ಸಿಂಪಡಿಸಲಾಗುತ್ತಿದೆ. ಮಂಗಗಳ ಶವದ ಹತ್ತಿರ ಹೋಗದಂತೆ ಗ್ರಾಮಸ್ಥರಿಗೆ ತಿಳುವಳಿಕೆ ಮೂಡಿಸ್ತಾ ಇದ್ದಾರೆ. ಮಂಕಿ ಡೆತ್ ಸರ್ವೆ ಮಾಡ್ತಾ ಇದ್ದಾರೆ. ಅಲ್ಲಿ ಮಂಕಿ ಡೆತ್ ಫಾರೆಸ್ಟ್ನವರು ತಿಳಿಸ್ತಾ ಇದ್ದಾರೆ ನಮಗೆ. ನಾವು ತಕ್ಷಣ ಅಲ್ಲಿಗೆ ಹೋಗಿ ಮಂಗನ ಸುಟ್ಟಾಕಿ 50 ಮೀಟರ್ ವ್ಯಾಪ್ತಿನಲ್ಲಿ ಮಲಾಚಿನ್ ಪೌಡರ್ ಸಿಂಪಡಿಸ್ತಾ ಇದ್ದೀವಿ. ಆಮೇಲೆ ಆ ಪ್ರದೇಶದಲ್ಲಿ ಪ್ರತಿಮೆ ಆರೋಗ್ಯ ಕೇಂದ್ರದಲ್ಲಿ 24 ಗಂಟೆ ಸರ್ವಿಸ್ ಇರೋಂಗೆ ನಾವು ನೋಡ್ಕೊಂಡಿದ್ದೀವಿ. ಜೊತೆ ಮೊಬೈಲ್ ಟೀಮ್ ಮಾಡಿ ಅವರು ಕೂಡ ಫೀವರ್ ಸರ್ವೆ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ನಮಗೆ 30 ಸ್ಯಾಂಪಲ್ ಫೀವರ್ ಕೇಸಸ್ ಸ್ಯಾಂಪಲ್ ಬಂದಿದೆ. ಮಂಗನ ಕಾಯಿಲೆ ವಿಚಾರದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಸ್ವತಃ ಸಾಗರ ಶಾಸಕ ಹರತಾಳು ಹಾಲಪ್ಪ ಆರೋಪಿಸಿದ್ದಾರೆ. ಸಿಎಂ ಹಾಗೂ ಸರ್ಕಾರದ ಕಾರ್ಯದರ್ಶಿ ಸೇರಿದಂತೆ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೂ ದೂರು ನೀಡಿದ್ದಾರೆ. ಇದು ವ್ಯಾಪಿಸ್ತಾ ಇದೆ. ಮಂಗಗಳು ಕರೂರು ಹೋಬಳಿಯಲ್ಲೂ ಸತ್ತಿದ್ದಾವೆ, ಆವಿನಹಳ್ಳಿ ಹೋಬಳಿಯಲ್ಲೂ ಸಹ ಇದನ್ನು ಗಮನಿಸಿದ್ದೇವೆ. ಇವತ್ತು ಬೆಳಗ್ಗೆ ಮಧ್ಯಾಹ್ನ ಒಂದು ಮೀಟಿಂಗ್ ಅನ್ನು ಮಾಡಿದ್ದೇವೆ. ಮಾಡಿ ಒಂದಿಷ್ಟು ಪರಿಹಾರ ಹುಡುಕೋ ಪ್ರಯತ್ನ ಮಾಡಿದ್ದೇವೆ. ಸರ್ಕಾರ ಕೂಡಲೇ ಸ್ಪಂದಿಸಬೇಕು. ಮಂಗನ ಕಾಯಿಲೆ ಮಲೆನಾಡಿನಿಂದ ಕರಾವಳಿಗೂ ಹರಡುವ ಭೀತಿ ಇದೆ. ಆದರೂ ಸರ್ಕಾರ ಮಾತ್ರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಇನ್ನಷ್ಟು ಜನ ಬಲಿಯಾಗೋಕೆ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿದೆ. ನಾಗರಾಜ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಮುಂಬೈನ 26/11 ಮಾದರಿಯಲ್ಲೇ ಕರ್ನಾಟಕದಲ್ಲೂ ಟೆರರ್ ಅಟ್ಯಾಕ್ಗೆ ಪ್ಲಾನ್ ಮಾಡಿದಾರ. ಉಗ್ರರು ಬೋಟ್ ಹೈಜಾಕ್ ಮಾಡಿ ವಿಧ್ವಂಸಕ ಕೃತ್ಯಕ್ಕೆ ಸಜ್ಜಾಗಿದ್ದಾರೆ. ಇಂಥದ್ದೊಂದು ಆಘಾತಕಾರಿ ವಿಷಯದಲ್ಲಿ ಕೇಂದ್ರ ಗೃಹ ಇಲಾಖೆಗೆ ತಲೆನೋವು ಶುರುವಾಗಿದೆ. ದೇಶದ ಭದ್ರತೆ ಬಗ್ಗೆ ತಲೆ ಕೆಡಿಸಿ ಕುಳಿತ ಕೇಂದ್ರ ಗೃಹ ಇಲಾಖೆ ಇಡೀ ದೇಶವನ್ನೇ ಅಲರ್ಟ್ ಮಾಡಿದೆ. ಕಳೆದ ಡಿಸೆಂಬರ್ 14ರಂದು ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ಮಲ್ಪೆಯ ಬೋಟ್ ಡಿಸೆಂಬರ್ 17ರಂದು ಗೋವಾ ಬಳಿ ನಾಪತ್ತೆಯಾಗಿತ್ತು. 8 ಮೀನುಗಾರರಿದ್ದ ಈ ಬೋಟ್ ಸಮುದ್ರದಲ್ಲಿ 20 ನಾಟಿಕಲ್ ಮೈಲ್ ಚಲಿಸಬೇಕಿತ್ತು. ಆದರೆ ಈ ಬೋಟ್ 60 ನಾಟಿಕಲ್ ಮೈಲ್ ದೂರ ಹೋಗಿ ಗೋವಾ ಸಮೀಪ ಸಂಪರ್ಕ ಕಳೆದುಕೊಂಡಿತ್ತು. ಸದ್ಯ 100 ನಾಟಿಕಲ್ ಮೈಲು ದೂರ ಹೋಗಿರೋ ಶಂಕೆ ಇದ್ದು ಬೋಟ್ ಎಲ್ಲೋಗಿದೆ, ಏನಾಗಿದೆ ಅನ್ನೋ ಮಾಹಿತಿನೇ ಸಿಗ್ತಾ ಇಲ್ಲ. ಅಷ್ಟರಲ್ಲಿ ಈ ಒಂದು ಆಘಾತಕಾರಿ ಸುದ್ದಿ ಹೊರಬಂದಿದೆ. ಉಗ್ರರಿಂದ ಮಲ್ಪೆಯ ಬೋಟ್ ಹೈಜಾಕ್. 26/11 ಮುಂಬೈ ಮಾದರಿ ದಾಳಿಗೆ ಸ್ಕೆಚ್. 2008ರ ನವೆಂಬರ್ 26 ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮುಂಬೈ ಮೇಲೆ ದಾಳಿ ಮಾಡಿದ್ರು ಪಾಕ್ ಉಗ್ರರು. ಅವತ್ತು ಸಮುದ್ರದಲ್ಲಿ ಮೀನುಗಾರರ ಬೋಟ್ ಹೈಜಾಕ್ ಮಾಡಿದ್ದ ಉಗ್ರರು ಅದೇ ಬೋಟ್ನಲ್ಲಿ ಮುಂಬೈ ತೀರವನ್ನು ಪ್ರವೇಶಿಸಿ ವಿಧ್ವಂಸಕ ಕೃತ್ಯ ಮಾಡಿದ್ರು. ಅದೇ ತರ ಮಲ್ಪೆಯ ಬೋಟ್ ನಾಪತ್ತೆಯಾಗಿರೋದ್ರ ಹಿಂದೆ ಉಗ್ರರ ಕೈವಾಡ ಇರೋ ಶಂಕೆ ವ್ಯಕ್ತವಾಗಿದೆ. ಮಲ್ಪೆಯ ಬೋಟ್ ಮಿಸ್ಸಿಂಗ್ ಪ್ರಕರಣ ಈಗ ದೇಶದ ಭದ್ರತೆಯ ಸಮಸ್ಯೆಯಾಗಿ ಪರಿಣಮಿಸಿದೆ.
ಕರ್ನಾಟಕದಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಸಂಚು. ಗೋವಾ, ಮುಂಬೈ, ಗುಜರಾತ್ನಲ್ಲಿ ಅಲರ್ಟ್. ಉಗ್ರರು ಬೋಟ್ ಮೂಲಕ ಕರ್ನಾಟಕ, ಗೋವಾ, ಮುಂಬೈ ಮತ್ತು ಗುಜರಾತ್ನಲ್ಲಿ ದಾಳಿ ಮಾಡೋ ಭೀತಿ ಇದೆ. ಯಾಕಂದ್ರೆ ಈ ಬೋಟ್ ಕಾಣೆಯಾದ ಸಮುದ್ರ ಮಾರ್ಗದಲ್ಲಿ ಕೇವಲ ಪಾಕಿಸ್ತಾನ, ಕೊಲ್ಲಿ ರಾಷ್ಟ್ರ ಹಾಗೂ ಸೌತ್ ಆಫ್ರಿಕಾದ ಹಡಗುಗಳು ಮಾತ್ರ ಸಂಚರಿಸುತ್ತವೆ. ಹೀಗಾಗಿ ಕರಾವಳಿ ತೀರದ ರಾಜ್ಯಗಳನ್ನ ಕೇಂದ್ರ ಗುಪ್ತಚರ ಇಲಾಖೆ ಎಚ್ಚರಿಸಿದೆ. ಅಲ್ಲದೆ ಕೇಂದ್ರ ಸರ್ಕಾರ ಏರ್ಫೋರ್ಸ್ನ ಹೆಲಿಕಾಪ್ಟರ್, ನೌಕಾದಳದ ಹಡಗು ಬಳಸಿ ನಾಪತ್ತೆಯಾಗಿರೋ ಬೋಟ್ಗಾಗಿ ಸಮುದ್ರದಲ್ಲಿ ಹುಡುಕಾಟ ಮಾಡ್ತಿದೆ. ಸದ್ಯ ಕರ್ನಾಟಕ ಸೇರಿದಂತೆ ದೇಶದ ನಾನಾ ಕಡೆಗಳಲ್ಲಿ ಭದ್ರತಾ ಪಡೆ ಹದ್ದಿನ ಕಣ್ಣಿಟ್ಟಿದೆ. ಉಗ್ರರ ದಾಳಿ ನಡೆಯೋ ಆತಂಕ ಕೂಡ ಇದೆ. ಇನ್ನೊಂದು ಕಡೆ ನಾಪತ್ತೆಯಾದ ಮೀನುಗಾರರ ಕುಟುಂಬದವರು ಆತಂಕದಲ್ಲಿದ್ದಾರೆ. ಅಲ್ವಿನ್ ಮೆಂಡೋನ್ಸಾ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಮೀನುಗಾರರು ನಾಪತ್ತೆ ಕೇಸ್ನಲ್ಲಿ 20 ದಿನ ಕಳೆದರೂ ಕೂಡ ಪತ್ತೆಯಾಗಿಲ್ಲ ಬೋಟ್. ಹೀಗಾಗಿ ಸರ್ಕಾರದ ವಿರುದ್ಧ ಸಹಜವಾಗಿ ಮೀನುಗಾರರು ಸಿಡಿದಿದ್ದಾರೆ. ನಾಳೆ ಕರಾವಳಿಯಲ್ಲಿ ಮೀನುಗಾರಿಕೆ ಬಂದ್ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರು ಒಂದು ಸಂಧಾನ ಸಭೆಯನ್ನ ಮಾಡಿದ್ದಾರೆ. ಆ ಸಭೆ ಕೂಡ ವಿಫಲವಾಗಿದೆ. ನಾಳೆ ಮಲ್ಪೆಯಿಂದ ಉಡುಪಿಗೆ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಮೀನುಗಾರರಿಗೆ ಎಚ್ಚರಿಕೆಯನ್ನ ಕೊಟ್ಟಿರೋದು. ಇನ್ನು 50,000 ಮೀನುಗಾರರು ಪ್ರತಿಭಟನೆ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕರಾವಳಿಯ 3 ಜಿಲ್ಲೆಗಳ ಮೀನುಗಾರರು ಇದರಲ್ಲಿ ಪಾಲ್ಗೊಳ್ತಾರೆ. ರಾಷ್ಟ್ರೀಯ ಹೆದ್ದಾರಿ ತಡೆದು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಗೃಹ ಸಚಿವ ಎಂಬಿ ಪಾಟೀಲ್ ಇವತ್ತು ಉಡುಪಿಗೆ ಭೇಟಿ ಕೊಟ್ಟು ಮಣಿಪಾಲ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿದ್ರು. ಮೀನುಗಾರರ ಮುಖಂಡರ ಜೊತೆ ಸಮಾಲೋಚನೆ ಮಾಡಿದ್ರು. ಆದರೆ ಅದು ಫೇಲ್ಯೂರ್ ಆಗಿದೆ. ನಾಳೆ ಬಂದ್ ಪ್ರತಿಭಟನೆಯನ್ನ ಕೈಬಿಡುವಂತೆ ಮನವಿ ಮಾಡಿದ್ರು ಕೂಡ ಮೀನುಗಾರರು ಅದಕ್ಕೆ ಒಪ್ಕೊಂಡಿಲ್ಲ. ಹೊಸ ವರ್ಷ ಆಚರಿಸಿ ವಾರ ಕಳೆಯೋದ್ರ ಒಳಗೆ ಸೂರ್ಯಗ್ರಹಣನೂ ಬಂದಿದೆ. ವಿದೇಶಗಳಲ್ಲಿ ಸೂರ್ಯಗ್ರಹಣ ಅನ್ನೋದು ಬರೀ ಕುತೂಹಲದ ವಿಷಯ ಮಾತ್ರ. ಆದರೆ ಭಾರತದಲ್ಲಿ ಭಾರಿ ಆತಂಕದ ವಿಷಯ. ನಾಳೆ ನಡೀತಾ ಇರುವಂತಹ ಸೂರ್ಯಗ್ರಹಣದ ವಿಶೇಷತೆ ಗೊತ್ತಿರೋರು ಭಾರಿ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ನಾಳೆ ಭಾಗಶಃ ಸೂರ್ಯಗ್ರಹಣ. ಬೆಳಗ್ಗೆ 5ರಿಂದ 9:18 ಗ್ರಹಣ. ಇದು ಭಾಗಶಃ ಸೂರ್ಯಗ್ರಹಣ. ಈ ಗ್ರಹಣ ಈ ಹಿಂದೆ 1944ರಲ್ಲಿ ಸಂಭವಿಸಿತ್ತು. ಆ ನಂತರ ಆಗ್ತಾ ಇರೋದು ಈಗಲೇ. ಭಾರತೀಯ ಕಾಲಮಾನದ ಪ್ರಕಾರ ನಾಳೆ ಬೆಳಗಿನ ಜಾವ 5 ಗಂಟೆಗೆ ಗ್ರಹಣ ಆರಂಭವಾಗುತ್ತೆ. ಬೆಳಗ್ಗೆ 9:18 ಗ್ರಹಣ ಬೀಳುತ್ತೆ. ಈ ಬಾರಿ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಚಂದ್ರ ಅಡ್ಡ ಬರ್ತಾನೆ. ಹೀಗೆ 4:18 ಸೂರ್ಯನ ಕಿರಣಗಳು ಭೂಮಿಗೆ ತಾಗದೇ ಇರೋ ಹಾಗೆ ಚಂದ್ರ ತಡಿತಾನೆ. ಇದಕ್ಕೆ ಭಾಗಶಃ ಸೂರ್ಯಗ್ರಹಣ ಅನ್ನೋದು. ಅಂದ್ಹಾಗೆ ಈ ಭಾಗಶಃ ಸೂರ್ಯಗ್ರಹಣ ಭಾರತದಲ್ಲಿ ಕಂಡುಬರುವುದಿಲ್ಲ. ಈಶಾನ್ಯ ಏಷ್ಯಾ ಮತ್ತು ಪೆಸಿಫಿಕ್ ಮಹಾಸಾಗರದ ಹಲವು ಭಾಗಗಳಲ್ಲಿ ಕಂಡುಬರುತ್ತೆ. ಮಹಾಭಾರತ ಯುದ್ಧಕ್ಕೂ ಮೊದಲು ನಡೆದಿತ್ತು. ಸನಾತನ ಧರ್ಮದಲ್ಲಿ ಗ್ರಹಣ ಅಂದ್ರೆ ಅಪಾಯ, ವಿನಾಶ, ದುರ್ಘಟನೆಯ ಮುನ್ಸೂಚನೆ ಅಂತ ಪರಿಗಣಿಸುತ್ತಾರೆ. ಸುಮಾರು 5,000 ವರ್ಷಗಳ ಹಿಂದೆ 18 ದಿನಗಳ ಕಾಲ ನಡೆದಿದ್ದ ಮಹಾಭಾರತದ ರುದ್ರ ಭಯಾನಕ ಯುದ್ಧ ನಡೆಯೋದಕ್ಕಿಂತ 1 ದಿನ ಮೊದಲು ಕೂಡ ಭಾಗಶಃ ಸೂರ್ಯಗ್ರಹಣ ನಡೆದಿತ್ತಂತೆ. ಹೀಗಾಗಿ ನಾಳೆ ನಡೀತಾ ಇರೋ ಭಾಗಶಃ ಸೂರ್ಯಗ್ರಹಣ ಆಸ್ತಿಕರು, ಸಂಪ್ರದಾಯವಾದಿಗಳಲ್ಲಿ ಭಾರಿ ಆತಂಕ ಮೂಡಿಸಿದೆ. ಕಿರಣ್ ಮಲ್ಕಾರ್, ನ್ಯೂಸ್ ಡೆಸ್ಕ್, ನ್ಯೂಸ್ 18 ಕನ್ನಡ. ಮಾಜಿ ಸಿಎಂ ಸಿದ್ದರಾಮಯ್ಯ ಎಲ್ಲಿ ಹೋದ್ರು ಅವರು ಕನ್ನಡ ರಾಮಯ್ಯ. ಇವತ್ತು ಬಾದಾಮಿ ಕ್ಷೇತ್ರದ ಪಟ್ಟದಕಲ್ಲಿಗೆ ಸಿದ್ದರಾಮಯ್ಯ ಭೇಟಿ ನೀಡಿದಾಗ ಪಟ್ಟದಕಲ್ಲು ಸಮಸ್ಯೆ ಬಗ್ಗೆ ಪುರಾತತ್ವ ಅಧಿಕಾರಿಗಳಿಗಿಬ್ರು ಇಂಗ್ಲಿಷ್ನಲ್ಲಿ ಅವರಿಗೆ ಪಾಠ ಮಾಡಿದ್ರು. ಈ ವೇಳೆ ಸರ್ಕಾರಿ ಅಧಿಕಾರಿಗಳಿಗೆ ಕನ್ನಡ ಕಲೀರಿ ಅಂತ ಪಾಠ ಮಾಡಿದ್ದಾರೆ. ಕನ್ನಡ ಬರಲ್ವಾ ನಿಮ್ಗೆ ಅಂತ ಅಧಿಕಾರಿಗಳನ್ನ ಪ್ರಶ್ನಿಸಿ ಇಲ್ಲಿಗೆ ಬಂದ ಮೇಲೆ ಕನ್ನಡ ಕಲಿಬೇಕು ಅಂತ ಕ್ಲಾಸ್ ತಗೊಂಡ್ರು. Both of you? Yes. So why you are not learned Kannada? This is good. You are Kannada. Since how long you are here? On exercise. You don't know Kannada? You are from Government of India? Yes. Both of you? Yes. So why you are not learned Kannada? This is good. You are Kannada. Since how long you are here?
ನಿಗಮ ಮಂಡಳಿ ನೇಮಕ ವಿಚಾರದಲ್ಲಿ ದೋಸ್ತಿಗಳ ಮಧ್ಯೆ ಸಂಘರ್ಷ ಶುರುವಾಗಿದೆ. ಅತೃಪ್ತ ಕೈ ಶಾಸಕರು ಸಿದ್ದರಾಮಯ್ಯಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ನಿಗಮ ಮಂಡಳಿ ನೇಮಕಕ್ಕೆ ಸಿಎಂ ತಡೆ ಹಾಕಿದ್ದಕ್ಕೆ ಆಕ್ರೋಶಗೊಂಡಿರೋ ಕಾಂಗ್ರೆಸ್ ಪಕ್ಷದ 12 ಶಾಸಕರು ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ನಡೆಸಿದ್ರು. ನಂತರ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ಎಸ್ಟಿ ಸೋಮಶೇಖರ್, ವೆಂಕಟರಮಣಯ್ಯ, ಬಿಕೆ ಸಂಗಮೇಶ್ವರ್, ನರೇಂದ್ರ, ಆರ್ ಸುಬ್ಬಾರೆಡ್ಡಿ, ಬಿ ಶಿವಣ್ಣ ಸೇರಿ 12ಕ್ಕೂ ಹೆಚ್ಚು ಶಾಸಕರ ಟೀಂ ನಿಗಮ ಮಂಡಳಿ ಗೊಂದಲ ಬಗೆಹರಿಸೋಕೆ ಮನವಿಯನ್ನ ಮಾಡಿಕೊಂಡಿದೆ. ಮಂಗಳವಾರ ಸಂಜೆಯೊಳಗೆ ಸರಿಪಡಿಸುವಂತೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಸರಿಯಾಗದಿದ್ರೆ ಹೈಕಮಾಂಡ್ ಗಮನಕ್ಕೆ ತರೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಿಗಮ ಮಂಡಳಿ ನೇಮಕ ಪಟ್ಟಿ ಫೈನಲ್ ಆಗಿದ್ರು, ಅದಕ್ಕೆ ಸಿಎಂ ಕುಮಾರಸ್ವಾಮಿ ಬ್ರೇಕ್ ಹಾಕಿದ್ದಾರೆ. ದೇಶದಲ್ಲಿ ಎಲ್ಲ ನೋಡಿದ್ರೂ ಚಳಿಯದ್ದೇ ಅಬ್ಬರ. ಕಾಶ್ಮೀರ ಟು ಕನ್ಯಾಕುಮಾರಿ, ಇಡೀ ಇಂಡಿಯಾ ಭೀಕರ ಚಳಿಗೆ ಮುದುಡಿ ಹೋಗಿದೆ. ಉಷ್ಣಾಂಶ -ಡಿಗ್ರಿ ಆಗಿದ್ರಿಂದ ಕಣಿವೆ ರಾಜ್ಯ ಕಾಶ್ಮೀರದಲ್ಲಂತೂ ಭಾರೀ ಹಿಮಪಾತವಾಗ್ತಾ ಇದೆ. ಉತ್ತರ ಭಾರತದಲ್ಲಿ ಮೈ ಕೊರೆಯುವ ಚಳಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಷ್ಣಾಂಶ -6ಕ್ಕೆ ಬಂದಿದೆ. ಇಡೀ ಕಣಿವೆ ನಾಡಿನಲ್ಲಿ ಮಂಜಿನ ಮಳೆ ಸುರಿತಿದೆ. ಅಲ್ಲಲ್ಲಿ ಭಾರೀ ಹಿಮಪಾತದಿಂದ ಶ್ರೀನಗರ ಜಮ್ಮು ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ಹಲವು ರಸ್ತೆಗಳು ಬಂದ್ ಆಗಿವೆ. ಕಟ್ಟಡ, ವಾಹನ, ಮನೆ, ಮಠಗಳನ್ನೆಲ್ಲ ಮಂಜು ನುಂಗಿ ಹಾಕಿವೆ. ಹಿಮದಿಂದಾಗಿ ಕಾಶ್ಮೀರದ ರಿಯಾಸಿಯಲ್ಲಿ ವಿಮಾನ ಹಾರಾಟ ರದ್ದಾಗಿದೆ. ಹೆಲಿಕಾಪ್ಟರ್, ಕೇಬಲ್ ಕಾರ್ ಸೇವೆಯೂ ಕೂಡ ಬಂದ್ ಆಗಿದೆ. ಮಾತಾ ವೈಷ್ಣೋದೇವಿ ದೇಗುಲದಲ್ಲೂ ಹಿಮಪಾತವಾಗಿ ಯಾತ್ರಾರ್ಥಿಗಳು ಪರದಾಟ. ಸದ್ಯಕ್ಕೆ ಮಂಜಿನ ಮಳೆಗೆ ಇಡೀ ಕಾಶ್ಮೀರ ಅಸ್ತವ್ಯಸ್ತಗೊಂಡಿದೆ. ಜೆಸಿಬಿಗಳನ್ನ ಬಳಸಿ ರಸ್ತೆಗಳನ್ನ ತೆರವು ಮಾಡ್ತಿದ್ದಾರೆ. ಪ್ರವಾಸಿಗರಿಗೆ ನೋಡೋಕೆ ಕಾಶ್ಮೀರ ಸ್ವರ್ಗದಂತೆ ಕಾಣ್ತಿದೆ. ಆದರೆ ಸ್ಥಳೀಯ ಜನರು ಹಿಮಪಾತಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಅನುಭವಿಸುತ್ತಿದ್ದಾರೆ. ಗುರುಪ್ರಸಾದ್ ಎನ್ಜೆ, ನ್ಯೂಸ್ ಡೆಸ್ಕ್, ನ್ಯೂಸ್ 18 ಕನ್ನಡ. ಗುಜರಾತ್ನ ವಡೋದರದಲ್ಲಿ ಭೀಕರ ಅಪಘಾತ ನಡೆದಿದೆ. ಬಿಎಂಡಬ್ಲ್ಯೂ ಕಾರ್ ಬಂದು 3 ಬೈಕ್ ಒಂದು ಕಾರ್ಗೆ ಅಪ್ಪಳಿಸಿದೆ. ದಂಪತಿ ಬೈಕ್ನಲ್ಲಿ ಹೋಗ್ತಾ ಇರುವಾಗ ಕಂಟ್ರೋಲ್ ತಪ್ಪಿ ಬಂದು ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ದಂಪತಿ ಗಾಳಿಯಲ್ಲಿ ಹಾರಿದ್ದಾರೆ. ನಂತರ 2 ಬೈಕ್ ಮತ್ತು ಕಾರ್ಗೆ ಗುದ್ದಿದ ಬಿಎಂಡಬ್ಲ್ಯೂ ಕಾರ್ ಕಂಬಕ್ಕೆ ಗುದ್ದಿ ಅಲ್ಲೇ ನಿಲ್ತು. ಕಾರ್ ಡ್ರೈವರ್ ಎಸ್ಕೇಪ್ ಆಗಿದ್ದಾನೆ. ಬೈಕ್ನಲ್ಲಿದ್ದ ದಂಪತಿ ಗಂಭೀರ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ.